ಇವತ್ತು ಈ ವಿಲ್ಸನ್ ಗಾರ್ಡ್ನಲ್ಲಿ ಉತ್ತುಂಗ ಕೋಆಪರೇಟಿವ್ ಬ್ಯಾಂಕ್ ನಮ್ಮದು 10ನೇ ವಾರ್ಷಿಕೋತ್ಸವ ಅಂದರೆ 10th ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ನ ಏರ್ಪಾಟ್ ಮಾಡಿದ್ದೀವಿ. ಈ ಒಂದು ಕೋಆಪರೇಟಿವ್ ಬ್ಯಾಂಕು ಸುಮಾರು 10 ವರ್ಷಗಳಿಂದ ಸ್ಥಾಪನೆ ಆಗಿತ್ತು. 4-5 ವರ್ಷಗಳಿಂದ ಅದು ಯಾರ್ಯಾರು ನಡೆಸ್ಕೊಂಡು ಅದು ಲಾಸಲ್ಲಿ ಹೋಗ್ತಾ ಇತ್ತು. 5 ವರ್ಷಗಳಿಂದ ಅನಿವಾರ್ಯವಾಗಿ ನಾನು ವೇಣುಗೋಪಾಲ್ ಅಂತ ನ್ಯೂ ಬಾಲ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ ಚೇರ್ಮನ್ನು ನಾನು ಹೆಗಲಿಗೆ ಕಟ್ಟಿದ್ರು. ನಾನು ತಗೊಂಡ್ಮೇಲೆ ಈಗ 5 ವರ್ಷದಿಂದ ಪ್ರತಿ ವರ್ಷವೂ ಒಂದು ಒಳ್ಳೆ ಇನ್ಕಮ್ ಮಾಡಿಕೊಂಡು ಒಳ್ಳೆ ಟ್ರಾನ್ಸಾಕ್ಷನ್ ಮಾಡಿಕೊಂಡು ಲಾಸ್ಟ್ 24-25 ನಾವು 20 crores ಟ್ರಾನ್ಸಾಕ್ಷನ್ ದಾಟಿದ್ದೀವಿ. ಎಲ್ಲರಿಗೂ 2716 ಮೆಂಬರ್ಸ್ ಇದ್ದಾರೆ. ಇದರಲ್ಲಿ 2716 ಮೆಂಬರ್ಗೂ ನಾವೀಗ ಸುಮಾರು 1 ಕೋಟಿ ಚಿಲ್ಲರೆ ಲಾಭ ಬಂದಿದೆ. ಅದರಿಂದ 7% ಡಿವಿಡೆಂಡ್ನ ಎಲ್ಲರಿಗೂ ಘೋಷಣೆ ಮಾಡಿದ್ದೀವಿ. ಲಾಸ್ಟ್ ಇಯರು ಕೊಟ್ವಿ, ಈಗೂ ಕೊಟ್ವಿ. ಇದು ಬರೀ ಲಾಭ ಮಾಡುವಂಥ ಉದ್ದೇಶದಿಂದ ಅಲ್ದಿರ ಈ ಬೀದಿ ಬದಿಗಳಂದರೆ ರೋಡ್ ಸೈಡ್ ವ್ಯಾಪಾರ ಮಾಡುವಂಥ ಬಡವರಿಗೆ ಅವರು ಮೀಟರ್ ಬಡ್ಡಿಯಲ್ಲಿ 5 ರೂಪಾಯಿ 10 ರೂಪಾಯಿ ಬಡ್ಡಿಯಲ್ಲಿ ತಂದು ವ್ಯಾಪಾರ ಮಾಡ್ತಾಯಿದ್ರು. ನಾವು ಎಲ್ಲರಿಗೂ ಅಪ್ರೋಚ್ ಮಾಡಿ ಈಗ ಈ ವಿಲ್ಸನ್ ಗಾರ್ಡನ್ ರೋಡ್ ಸೈಡ್ ಇರೋರಿಗೆ 2 crores ಕೊಟ್ಟಿದ್ದೀವಿ. 2 ಕೋಟಿ ಲೋನ್ ಕೊಟ್ಟಿದ್ದೀವಿ ವಿತೌಟ್ ಎನಿ ಸೆಕ್ಯೂರಿಟಿ. ಆದರೆ ಅವ್ರಿಗೆ ಆ ಬಡ್ಡಿ ಅನ್ನೋದು ಹೋದ್ಮೇಲೆ ಭಾಳ ನಿರಾಳವಾಗಿ ವ್ಯಾಪಾರ ಮಾಡಿಕೊಂಡು ಪರ್ಫೆಕ್ಟಾಗಿ ಕಟ್ತಾ ಇದ್ದಾರೆ. ಎವ್ರಿ ಡೇ ಕರೆಕ್ಟಾಗಿ ಅವ್ರ ಪಿಗ್ನಿ ಅಕೌಂಟಲ್ಲಿ ನೀಟಾಗಿ ಅವರು ಕಟ್ತಾ ಇದ್ದಾರೆ. ಅವ್ರಿಗಂತೂ ಸುಮಾರು ಜನಕ್ಕೆ ಉಪಯೋಗ ಆಗ್ತದೆ. ಮತ್ತು ಮನೆ ಕೆಲಸ ಮಾಡ್ತಾರೆ ಕೆಲವರೆಲ್ಲ. ಮನೆಗಳ ಕೆಲಸ ಮಾಡೋರಿಗೆ ಪಾಪ ಯಾರೂ ಲೋನ್ ಕೊಡಲ್ಲ, ಅವ್ರಿಗೇನು ಶ್ಯೂರಿಟಿ ಇರಲ್ಲ. ನಾನು ಹೇಳಿದ್ದೀನಿ ನಾವು ಕೊಡ್ತಾ ಇದ್ದೀವಿ. ಅಕಸ್ಮಾತ್ ಅವರು ಬಡವರೇ ಇರ್ಬೋದು, ಬಟ್ ಮೋಸ ಮಾಡೋಂಥರೆಲ್ಲ ತುಂಬ ಜಾಸ್ತಿ ಲೋನ್ ತೊಗೊಂಡವ್ರೆ ಮೋಸ ಮಾಡೋದು. ಈ ಬಡವರು ಪಾಪ 5,000 10,000 20,000 ತೊಗೊಳ್ತಾರೆ ನೋಡಿ, ಅವರು ಪ್ರಾಮಟ್ಟಾಗಿ ತಿಂಗಳು ಕಟ್ತಾ ಇದ್ದಾರೆ. ಅಕಸ್ಮಾತ್ ಅಂಥವ್ರು ಯಾರಾದರೂ ಏಟ್ ಕೊಟ್ಟು ಯಾರಾದರೂ ತೀರೋಗಿ ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ಒಂದು ಸೇಫ್ ಡೆಪಾಸಿಟ್ ಥರ ಇರಬೇಕಂತ ಸುಮಾರು ಒಂದು 38-39 ಲಕ್ಷ ಈ ಇನ್ಕಮ್ ಅಂತ ಸೈಡಲ್ಲಿ ಇಟ್ಟಿದ್ದೀವಿ. ಅಂತ ಯಾರಾದರೂ ಏಟ್ ಕೊಟ್ಟರೆ ಬ್ಯಾಂಕಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಈ ನಿಟ್ಟಿನಲ್ಲಿ ನಾನು ಟೇಕ್ ಓವರ್ ಮಾಡಿ 5 ವರ್ಷದಲ್ಲಿ ಈಗ 20 ಕೋಟಿ ದಾಟಿದ್ದೀವಿ. ನೆಕ್ಸ್ಟ್ ಇಯರ್ ಇನ್ನೊಂದು 10 crores ಮೇಲೆ ಟರ್ನ್ ಓವರ್ ಮಾಡಿ 30 crores ಮಾಡಬೇಕು ಅಂತ ಇದ್ದೀವಿ. ಎಲ್ಲ ನಿರ್ದೇಶಕರು ಮತ್ತು ನಮ್ಮ CEO ಆದಂಥ ರಾಜಶೇಖರ್ ಅವರು ಹಿಂದೆ ಒಮ್ಮತದಿಂದ ಅಂದರೆ ಲೈಕ್ ಮೈಂಡೆಡ್ ಪೀಪಲ್ಸ್ ಅಂತೇಳಿ ಸಮಾನ ಮನಸ್ಕಾರರು ಇದ್ದೀವಿ. ಸೊ ಇದನ್ನು ಬಡ ಮಕ್ಕಳಿಗೆ ಯಾರು ಎಜುಕೇಷನಲ್ಲಿ ಸ್ಕಾಲರ್ಶಿಪ್ ಬೇಕಾಗಿದೆ ಅವ್ರಿಗೂ ಸಹಾಯ ಮಾಡ್ತಾಯಿದ್ದೀವಿ. ದುಡ್ಡು ಮಾಡೋ ಉದ್ದೇಶದಿಂದ ಅಲ್ದಿರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ನಾವು ಈ ಬ್ಯಾಂಕನ್ನು ಒಂದು ಒಳ್ಳೆ ಮಟ್ಟಿಗೆ ತೊಗೊಂಡು ಹೋಗಬೇಕು ಅಂತ ಇವತ್ತು 10ನೇ ವಾರ್ಷಿಕೋತ್ಸವ ನಮ್ಮ PC ಮೋಹನ್ ಅವರು ನಮ್ಮ ಜನಾಂಗದವರು 2 ಸರಿ MLA 4 ಸರಿ MP ಇರುವಂಥ ಅವರು ಬಂದು ಉದ್ಘಾಟನೆ ಮಾಡಿ ಹೋದರು. ಈ ರೀತಿಯಾಗಿ ಎಲ್ಲರೂ ಸಹಕಾರದಿಂದ ನಮ್ಮ ಬ್ಯಾಂಕು ನಮ್ಮ ಮುಂದಿನ ದಿವಸಗಳಲ್ಲಿ ಒಳ್ಳೆ ಲೆವೆಲ್ಗೆ ಹೋಗ್ತಾ ಇದೆ. ಇನ್ನು ಮುಂದೆ ಹೈ ಲೆವೆಲ್ಗೆ ಅಂದರೆ ತುಂಬ ಒಳ್ಳೆ ಲಾಭ ಪಡೆದು ಮತ್ತು ಡಿವಿಡೆಂಟು ಕೊಟ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಲ್ಲರಿಗೂ ಸಹಾಯ ಮಾಡಬೇಕು. ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅಂತ ಉದ್ದೇಶದಿಂದ ಈ ಬ್ಯಾಂಕ್ ನಡೀತಾ ಇದೆ. ಇವತ್ತು ಭಾಳ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಸಾಯಿರಾಮ್. ಜಿಲ್ಲೆಗಳು ಮಾಡ್ಕೊಂಡಿದ್ವಿ, ಈಗ ಇಡೀ ಕರ್ನಾಟಕಕ್ಕೆ ಮಾಡಿದ್ದೀವಿ. ನಾವು ಇನ್ನೂ ಬ್ರಾಂಚಸ್ ಮಾಡಿಲ್ಲ. ಈಗ ನಾವು ಬಂಗಾರಪೇಟೆ, ಕೋಲಾರ, ಚಿಕ್ಕಬಳ್ಳಾಪುರ, ಆನೇಕಲ್ ಆ ಥರ ಮಾಡಬೇಕು ಅಂತಿದ್ದೀವಿ. ಬಟ್ ಅಲ್ಲಲ್ಲಿ ಈಗ ಯಾರ್ಯಾರು ಸಣ್ಣ ಕೋಆಪರೇಟಿವ್ ಬ್ಯಾಂಕ್ಸ್ ಇದ್ದಾರೋ ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ. ಈಗ ಆ ಕೋಆಪರೇಟಿವ್ ಬ್ಯಾಂಕ್ ಅವ್ರಿಗೆ ನಾವು ಸಾಲ ಕೊಟ್ಟಿದ್ದೀವಿ. ಇಲ್ಲಿಂದ ಕಡಿಮೆ ರೇಟಿಗೆ ತೊಗೊಂಡೋಗಿ ಅಲ್ಲಿ ವ್ಯವಹಾರ ಮಾಡಿಕೊಂಡು ಆ ಥರ ಬ್ಯಾಂಕ್ಗಳು ನಡಿಬೇಕು ಅಂತ ಒಂದು 5-6 ಬ್ಯಾಂಕ್ಗಳಿಗೆ ಕೊಟ್ಟಿದ್ದೀವಿ. ಬಟ್ ಮುಂದಿನ ದಿವಸಗಳಲ್ಲಿ ಚೆನ್ನಾಗಿ ಆಶೀರ್ವಾದ ಆದರೆ ಖಂಡಿತವಾಗೂ ಇನ್ನೂ ಕಡೆ ನಮ್ಮ ಜನಾಂಗ ಎಲ್ಲೆಲ್ಲಿದ್ದಾರೋ ಆನೇಕಲ್ಲಲ್ಲಿ 100% ಮಾಡಬೇಕು. ಕೋಲಾರ, ಚಿಕ್ಕಬಳ್ಳಾಪುರ ಈ ಕಡೆ ಎಲ್ಲ ಮಾಡಬೇಕು ಅಂತಿದ್ದೀವಿ. ಒಂದು 5-6 ಬ್ರ್ಯಾಂಚ್ನ 2-3 ಇಯರ್ಸಲ್ಲಿ ಖಂಡಿತವಾಗಿ ಮಾಡ್ತೀವಿ. ನಮ್ಮ ಶಿರಾ ಗೋವಿಂದಪ್ಪನವರು ಅವರು ಪ್ರಿನ್ಸಿಪಾಲ್ ಆಗಿದ್ದು ರಿಟೈರ್ಡ್ ಮಾಡಿದ್ರು, ಸ್ಕೂಲ್ ಮಾಡಿದ್ದಾರೆ, ಅಡ್ವೊಕೇಟು. ಅವರು ಶಿರಾದಲ್ಲಿ
ಒಂದು ಬ್ರಾಂಚ್ ಮಾಡಿ ಅವ್ರ ಹೆಗಲಿಗೆ ಕಟ್ಬಿಡ್ಬೇಕು ಅಂತ ಇದ್ದೀವಿ. ಥ್ಯಾಂಕ್ ಯು.